ಪ್ರಕಾಶ್ ಅವರೇ, ಈ 145 ಒಂದು ಬಾರಿ, 204 ಮತ್ತೊಂದು ಬಾರಿ ಕಾಂಗ್ರೆಸ್ ಗಳಿಸಿದಾಗಲೂ ಕೂಡ UPA ಸರ್ಕಾರ ರಚನೆ ಆಗಿತ್ತು, ಕಾಂಗ್ರೆಸ್ ಲೆಡ್ ಗವರ್ನಮೆಂಟ್. ಆ 2 ಬಾರಿ ಕೂಡ ಮೈತ್ರಿ ಪಕ್ಷಗಳು ಒಗ್ಗಟ್ಟಿನಿಂದ ಸರ್ಕಾರವನ್ನ ಮುನ್ನಡೆಸ್ಕೊಂಡು ಹೋಗ್ಲಿಕ್ಕೆ ಯಶಸ್ವಿಯಾಗಿ ಸಾಥ್ ನೀಡ್ತವೆ ಅನ್ನೋದನ್ನ ಗಮನಿಸಿಯೂ ಕೂಡ ಕಾಂಗ್ರೆಸ್ ಇವತ್ತು ಮೈತ್ರಿ ಸರ್ಕಾರ ಆಗ್ತಾ ಇದೆ. ಇದರ ಆಯಸ್ಸು 6 ತಿಂಗಳು, 1 ವರ್ಷ, ಅದಾದ್ಮೇಲೆ ಬದಲಾವಣೆ ಆಗುತ್ತೆ, ನಿತೀಶ್ ಕುಮಾರ್ ಅವರು ಕೈ ಬಿಟ್ಟು ಹೋಗ್ತಾರೆ, ಮೋದಿ ಅವರ ಫೇಲ್ಯೂ, ವಾಟ್ ನಾಟ್. ಈ ರೀತಿ ನರೇಟಿವ್ ಈಗ ಆಲ್ರೆಡಿ ಮೈತ್ರಿ ಪಾಳೆಯದ ಸರ್ಕಾರವನ್ನ ನಡೆಸಿ ಅನುಭವ ಹೊಂದಿರುವ ದೇಶದ ಒಂದು ಅತ್ಯಂತ ಹಿರಿಯ ಪಕ್ಷದ ಸದಸ್ಯರು ಮಾತುಗಳನ್ನಾಡಿದ್ರೆ, ನರೇಟಿವ್ ಸೆಟ್ ಮಾಡ್ಲಿಕ್ಕೆ ಹೊರಟ್ರೆ ಯಾವ ರೀತಿ ಗಮನಿಸಬೇಕದನ್ನ? ನೋಡ್ರಿ, ಒಂದು ನಮ್ಮ ದೇಶದ ರಾಜಕಾರಣದ ಬೆಳವಣಿಗೆಯ ಚರಿತ್ರೆ ನೀವು ಗಮನಿಸಿದ್ರೆ, ಈ ಏಕಪಕ್ಷಗಳ ಅಧಿಕಾರ ಅನ್ನುವಂಥದ್ದು ಕಾಲ ಭಾಳ ಹಿಂದೆ ಮುಗಿದೋಗಿದೆ. ಎಮರ್ಜೆನ್ಸಿಗೆ ಹಿಂದೆ ಅದು ಮುಗಿದೋಗಿದೆ. ಈಗೇನಿದ್ರು ಕೂಡ ಸಮ್ಮಿಶ್ರ ಸರ್ಕಾರಗಳ ಅವಧಿ ಅನ್ನುವಂಥದ್ದು ಎಮರ್ಜೆನ್ಸಿಯ ನಂತರ ಈ ದೇಶದಲ್ಲಿ ನಾವು ನೋಡ್ತಾ ಬಂದಿದ್ದೇವೆ. ಅದರ ಮಧ್ಯದಲ್ಲಿ ಮೋದಿಯವರ ಸರ್ಕಾರ ಅದು ಜನರ ಮುಂದೆ ಇಟ್ಟಂಥ ಮತ್ತು ಜನರನ್ನು ಮತೀಯ ನೆಲೆಯಲ್ಲಿ ವಿಭಜನೆ ಮಾಡಿದಂಥ ಕಾರಣಕ್ಕಾಗಿ ಅದು ಪಡ್ಕೊಂಡಂಥ ಮತಗಳು, ಅದರ ಕಾರಣಕ್ಕಾಗಿ 2 ಅವಧಿಯಲ್ಲಿ ಅನುಭವಿಸಿದಂಥ ಅಧಿಕಾರ ಇದೆಯಲ್ಲ, ಇದು ಜನ ಸ್ಪಷ್ಟವಾಗಿ ತಿರಸ್ಕರಿಸಿದ್ದಾರೆ. ಹಾಗಾಗಿ ಮೋದಿಯವರಿಗೆ ಬಂದಿರತಕ್ಕಂಥ ಪರಿಸ್ಥಿತಿ ಅಂಥದ್ದು ಇವತ್ತು ಅಂತಂದರೆ, ಅವರೇನು 400 ಪಾರ್ ಅಂತ ಮಾತಾಡ್ತಿದ್ರಲ್ಲ, ಅದೆಲ್ಲ ಬಿಟ್ಬಿಟ್ಟು ಈಗ ದಿನಕ್ಕೆ ಏನೇನೋ ಮಾತಾಡ್ತಿದ್ರಲ್ಲ, ಅವ್ರು ಬಟ್ಟೆ ಬದಲಾಯಿಸ್ತಾರೆ ದಿನಕ್ಕೆ 4 ಸತಿ 5 ಸತಿ ಅಂತೇಳಿ, ಅದೆಲ್ಲ ಬಿಟ್ಬಿಟ್ಟು ಒಂದೇ ಜೊತೆ ಬಟ್ಟೆಯಲ್ಲಿ ಕೂತು ಇವತ್ತು ಸಭೆಗಳು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಒಂದು ಅದರಲ್ಲಿ ಹೇಳ್ತಿದ್ದಾರೆ. ಯಾಕೆ ಪರಿಸ್ಥಿತಿ ಬಂದಿದೆ ಅಂತಂದರೆ, ಅವರಿಗೆ ಎಂತೆಂಥ ಪಕ್ಷಗಳ ಜೊತೆಯಲ್ಲೆಲ್ಲ ಸೇರಿ ಇವತ್ತು ಇಳಿದು ಕೆಳಗಡೆಗೆ ಸರ್ಕಾರ ಮಾಡಬೇಕಂತ ಪರಿಸ್ಥಿತಿ ಬಂದಿದೆ. ಪಕ್ಷಗಳು ಅಂದ್ರೆ ಏನರ್ಥ? ಯಾವುದು ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸಿದ್ಧಾಂತಿಕವಾಗಿ ಅವರನ್ನು ವಿರೋಧ ಮಾಡ್ತಿದ್ರು. ಆ ಪಕ್ಷಗಳ ಜೊತೆಲಿ ಇವರು ಕೈ ಜೋಡಿಸ್ತಾರೆ. ಮೋದಿ ಅವರನ್ನ TDP ಬಹಳ ಸ್ಪಷ್ಟವಾಗಿ ಬಿಜೆಪಿಯನ್ನ ಎಷ್ಟು ಕಟುವಾದ ಶಬ್ದಗಳಲ್ಲಿ ಮಾತಾಡಿದೆ ಅನ್ನುವಂಥದ್ದು ದಾಖಲೆಗಳಿದಾವೆ. ಅದೇ ರೀತಿಯಲ್ಲಿ ಜನತಾದಳ ಏನೆಲ್ಲ ಮಾತಾಡಿದೆ, ಸ್ವತಃ ಕುಮಾರಸ್ವಾಮಿ ಅವರು ಏನ್ ಮಾತಾಡಿದ್ದಾರೆ ಅನ್ನೋಂಥ ಮಾತುಗಳೆಲ್ಲ ದಾಖಲೆಗಳಲ್ಲಿದ್ದಾವೆ. ಅನುಕೂಲ ಸಿಂಧು ರಾಜಕೀಯ ಒಂದು ಮೈತ್ರಿಕೂಟದಲ್ಲಿ ಓಕೆ, ಮತ್ತೊಂದು ಮೈತ್ರಿಕೂಟದಲ್ಲಿ ಆದ್ರೆ ಇದನ್ನು ಗಮನಿಸಿ. ಹೀಗಾಗಿ ಈ ಸಮ್ಮಿಶ್ರ ಸರ್ಕಾರ ಅನ್ನುವಂಥದ್ದು ಬಿಜೆಪಿಗೆ ಅನಿವಾರ್ಯವಾದ ಪರಿಸ್ಥಿತಿಯನ್ನು ತಂದೊಡ್ಡಿದೆ. ಇದು ಒಂದು. ಎರಡನೇ ಮುಖ್ಯವಾದ ಅಂಶ ಏನಿದೆ, ಅವರು ಕಳೆದ 10 ವರ್ಷಗಳು ಕಳೆದ 10 ವರ್ಷಗಳ ಅವರು ಮಾತಾಡ್ತಿದ್ದಂತ ಮಾತುಗಳನ್ನ ಇನ್ನು ಮುಂದೆ ಮಾತಾಡ್ಲಿ ಅವರು. ಆಗ ಅವರು ಹಿಂದೆ ಹೇಗಿದ್ವಿ ಈಗಲೂ ಹಾಗೆ ಇದ್ದೀವಿ ಅನ್ನೋದನ್ನ ನಿರೂಪಿಸಿದಂಗೆ ಆಗುತ್ತೆ. ಈಗ ಅವ್ರು ಹೇಳ್ತಿದ್ರು 400 ಪಾರ್ ಮಾತು ಯಾಕೆ ಹೇಳ್ತಿದ್ರು ಅವರು? ಸಂವಿಧಾನವನ್ನು ಬದಲಾಯಿಸಬೇಕು ಅಂತ ಕೇಳ್ಕೊಳ್ಳಿ. ಸಂವಿಧಾನವನ್ನ ಒಂದ್ ನಿಮಿಷ, ಕಾರ್ಯಕರ್ತರಿಗೆ ಹುರಿದುಂಬಿಸಲಿಕ್ಕೆ ಬೇಕಾದ ಘೋಷಣೆ ಇವತ್ತು ಮೋದಿ ಅವರ ಭಾಷಣದಲ್ಲೂ ಕೂಡ ಹೇಳಿದ್ರು. ನೀವು ಮಾತಾಡಬೇಡಿ, ನಾನು ಡಿಸ್ಟರ್ಬ್ ಮಾಡಿಲ್ಲ. ಅನಿಲ್ ಅವರೇ, ನಾನು ನೀವು ಮಾತಾಡೋದು ಡಿಸ್ಟರ್ಬ್ ಮಾಡಿಲ್ಲ. ನಾನು ಡಿಸ್ಟರ್ಬ್ ಮಾಡಕ್ಕೆ ನಾನು ಮಾಡಬಹುದು, ನಾನು ಮಾತಾಡಿಲ್ಲ ನೀವು ಮಾತಾಡುವಾಗ. ಪಾಯಿಂಟ್ ಇಷ್ಟೇ, ಅವರು ಬಹಳ ಸ್ಪಷ್ಟವಾಗಿ ಸಂವಿಧಾನವನ್ನ ಬುಡಮೇಲು ಮಾಡಬೇಕು ಅನ್ನೋದು ಅವರ ಇಂಟರ್ನಲ್ ಅಜೆಂಡಾ. ಹಿಂದೂ ರಾಷ್ಟ್ರ ಕಟ್ಟಬೇಕು ಅನ್ನೋದು ಅವರ ಅಜೆಂಡಾ. ಆದ್ರಿಂದ ಸಂವಿಧಾನ ಜಾರಿ ಒಪ್ಪಿಗೆ ಆಗಲ್ಲ ಅವರಿಗೆ. UCC ತಂದ್ರೆ ಅದು ಹಿಂದೂ ರಾಷ್ಟ್ರವ, CAA ಜಾರಿಗೆ ತಂದ್ರೆ ಹಿಂದೂ ರಾಷ್ಟ್ರವ, ಒನ್ ನೇಷನ್ ಒನ್ ಎಲೆಕ್ಷನ್ ತಂದ್ರೆ ಹಿಂದೂ ರಾಷ್ಟ್ರವ, ಯಾವ್ದು ಹಿಂದೂ ರಾಷ್ಟ್ರ ಮಾಡುವ ಪ್ರಯತ್ನ ಯಾವುದು? ಆ ಪ್ರಶ್ನೆಗೆ ಉತ್ತರ ಎಲಾಬ್ರೇಟ್ ಉತ್ತರ ಬೇಕು ನಿಮ್ಮಿಂದ. ಪ್ರದೀಪ್ ಕುಮಾರ್ ಅವರೇ, ಒಂದು ಕಡೆಯಲ್ಲಿ ಇವತ್ತು ಮೋದಿ ಅವರು ಭಾಷಣ ಮಾಡ್ತಾ ಹೇಳ್ತಾರೆ, ಚುನಾವಣೆಯ ಫಲಿತಾಂಶ ಬಂದ ಮೇಲೆ ಕಾಂಗ್ರೆಸ್ನವ್ರು ಹೆಂಗೆ ಹೇಳ್ತಿದ್ದಾರೆ ಅಂತಂದ್ರೆ, ಬಿಜೆಪಿ ಸೋತೆ ಹೋಯ್ತು, ಸರ್ಕಾರ ರಚನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ, ಗೆದ್ದಿರೋದು ನಾವು. ಅರೆ, ಈ ರೀತಿ ಕಾರ್ಯಕರ್ತರಲ್ಲಿ ಉತ್ಸಾಹ ಮೂಡಿಸುವ ಪದಗಳನ್ನ ಬಳಕೆ ಮಾಡಿ ಸೆಂಟೆನ್ಸ್ ನೀವು ಮಾತನಾಡಬಹುದು ಅಂತಂದ್ರೆ, ನಾವು 400 ಪಾರ್ ಅಂತ ಹೇಳಿ ನಮ್ಮ ಕಾರ್ಯಕರ್ತರಿಗೆ ಹುರಿದುಂಬಿಸ್ಲಿಕ್ಕೆ ಭಾಷಣ ಮಾಡೋದು ತಪ್ಪ ಇತ್ತು ಅವ್ರ ಭಾಷಣದಲ್ಲಿ. ಇದು ಅಂದ್ರೆ ನರೇಟಿವ್ ಒಂದು ಕಡೆಯವ್ರು ಮಾಡಿದ್ರೆ ಕರೆಕ್ಟು, ಮತ್ತೊಂದು ಕಡೆಯವ್ರು ಮಾಡಿದ್ರೆ ತಪ್ಪು, ಹೀಗ ಅರ್ಥ? ಈಗ ಕಾಂಗ್ರೆಸ್ಸು ಅಟ್ಲೀಸ್ಟ್
3 ಡಿಜಿಟ್ ಆದ್ರೂ ತಗೋಬೇಕಾಯ್ತಲ್ಲ. 120 ವರ್ಷನೋ 130 ವರ್ಷನೋ ಅಧಿಕಾರ ಮಾಡಿದಂಥ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ, 53 ವರ್ಷ ಕೇಂದ್ರದಲ್ಲಿ ಅಧಿಕಾರವನ್ನು ಮಾಡಿರ್ತಕ್ಕಂಥ ಪಕ್ಷ, ವಿರೋಧ ಪಕ್ಷವು ಕುತ್ಕೊಳ್ಳೋಕೆ ಆಗದೆ ಇರೋ ಸಂದರ್ಭ ಬಂದು ಈಗ ಕೇವಲ 99ಕ್ಕೆ ನಿಂತ್ಕೊಂಡಿದೆ. 47 ಸೀಟ್ನ ಲಾಸ್ಟ್ ಟೈಮಿಂದ ಹೆಚ್ಚು ಪಡೆದಿದ್ದಾರೆ. ಅದರ ಹೊರತಾಗಿ ಅದರ ಮಿತ್ರಕೂಟಗಳೇ 100ಕ್ಕೂ ಹೆಚ್ಚು ಸೀಟ್ಗಳನ್ನು ಪಡ್ಕೊಂಡಿದೆ. ಅಂದರೆ ಅವರ ಜೊತೆ ಏನು ಅಲಯನ್ಸ್ ಹೋಗಿದ್ರು, ಆ ರೀಜನಲ್ ಪಾರ್ಟಿಗೆ ಸಿಕ್ಕಿರುವಷ್ಟು ಅವ್ರಿಗೆ ಗೌರವ ಸಿಕ್ಕಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. ಇದು ಅವರ ದುರಂತ. ಆಮೇಲೆ ನಿಖೇತ್ ರಾಜ್ ಸರ್ ಹೇಳ್ತಾ ಇದ್ರು, ದೇವೇಗೌಡರು ಮುಂದಿನ ಜನ್ಮದಲ್ಲಿ ಮುಸ್ಲಿಮ್ನಾಗ್ಬಿಡ್ತೀನಿ, ಮತ್ತು TDP ಅವರು 4% ರಿಸರ್ವೇಷನ್ ಕೊಡ್ತೀನಿ ಅನ್ನೋ ಮಾತನ್ನು ನಿಖೇತ್ ರಾಜ್ ಅವರು ಹೇಳಿದ್ರು. ಕಳೆದ 40 ವರ್ಷ ಠಾಕ್ರೆ ಕುಟುಂಬ ಕಾಂಗ್ರೆಸ್ನ ವಿರೋಧ ಮಾಡ್ಕೊಂಡ್ಬಂತು. ಅವರು ಹಿಂದುತ್ವದ ಆಧಾರದ ಮೇಲೆ ಪಕ್ಷವನ್ನ ಕಟ್ಟಿದ್ರು. ಅಂತ ಪಕ್ಷದ ಜೊತೆ ವೇದಿಕೆಯನ್ನು ಹಂಚ್ಕೊಂಡಂಥವ್ರು, ಅಂತ ಪಕ್ಷದ ಜೊತೆ ಅಲಯನ್ಸ್ ಮಾಡ್ಕೊಂಡಂಥವ್ರು ಕಾಂಗ್ರೆಸ್ ಪಕ್ಷ. ಯಾವ ಅರವಿಂದ್ ಕೇಜ್ರಿವಾಲ್ UPA ಗೌರ್ಮೆಂಟ್ನ ವಾಮಾಗೋಚರವಾಗಿ ಬೈದಂಥವ್ರು, ಅವರ ವಿರುದ್ಧ ಭ್ರಷ್ಟಾಚಾರ ವಿರುದ್ಧ ಹೋರಾಟವನ್ನು ಮಾಡಿದಂಥವ್ರು ಕೇಜ್ರಿವಾಲ್, ಅಂಥವ್ರ ಜೊತೆ ಅಲಯನ್ಸ್ ಅನ್ನು ಮಾಡ್ಕೊಂಡಂಥವರು ಕಾಂಗ್ರೆಸ್ ಪಕ್ಷ. ಯಾವ ಮಮತಾ ಬ್ಯಾನರ್ಜಿ ಇದೇ BJP ಜೊತೆ ಸರ್ಕಾರದಲ್ಲಿ ಪಾರ್ಟ್ನರ್ ಆಗಿದ್ರು, ಅಂತ ಹಳೆಯ ಪಾರ್ಟ್ನರ್ ಜೊತೆ ಅಲಯನ್ಸ್ ಮಾಡ್ಕೊಂಡಂಥವ್ರು ಕಾಂಗ್ರೆಸ್ ಪಕ್ಷ. ನಿಮಗೆ ಯಾವ ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ಮತ್ತು ಯಾವ ಸೈದ್ಧಾಂತಿಕ ಆಧಾರದ ಮೇಲೆ ನೀವು ಅವ್ರ ಜೊತೆ, ಅವರು ಯಾವಾಗ ಜಾತ್ಯತೀತವಾದಿಗಳಾದರೂ ಅದಕ್ಕೆ ನೀವು ಉತ್ತರ ಕೊಡಬೇಕು. ನೀವು ನಮ್ಮನ್ನ ಪ್ರಶ್ನೆ ಮಾಡೋಕ್ಕಿಂತ ಮೊದಲು ಆ ಪ್ರಶ್ನೆಗಳಿಗೆ ಉತ್ತರ ಕೊಡಿ, ಅವ್ರು ಯಾವಾಗ ಜಾತ್ಯತೀತವಾದ್ರು ಆದ್ರು ಅಂತ. ಅದು ಈಗ ಅವ್ರು ಹೇಳಿದ್ರು, ನಾವೇನಾದರೂ ಅಲಯನ್ಸ್ ಏನು ಮಾಡ್ಕೊಂಡಿದ್ದೀವಿ, ನಾವೇನಾದರೂ ಆಫ್ಟರ್ ಎಲೆಕ್ಷನ್ ಅದು ಮಾಡ್ಕೊಂಡಿದ್ವಾ? ಇದು ಪ್ರೀ ಎಲೆಕ್ಷನ್ಗಿಂತ ಬಿಫೋರ್ ಮಾಡ್ಕೊಂಡಿರ್ತಕ್ಕಂಥದ್ದು. ಈ NDA ಮೈತ್ರಿಕೂಟಿಗೆ ಮೆಜಾರಿಟಿ ಬಂದಿದೆ, ಅದನ್ನು ಒಪ್ಕೋಬೇಕು ಅವರು. ಅದನ್ನ ಬಿಟ್ಟು ಇಲ್ಲ ಅವ್ರ ಜೊತೆ ಯಾಕೆ ಮಾಡ್ಕೊಂಡಿದ್ದೀರಿ, ನಾವು ಇದನ್ನ ಮತದಾರರಿಗೆ ಸ್ಪಷ್ಟವಾಗಿ ಗೊತ್ತಿದ್ದೇ ಓಟ್ ಹಾಕಿರೋದು. ಮೈತ್ರಿಕೂಟ ನಾವು ರಚನೆ ಮಾಡ್ಕೊಂಡೆ, ಅದಕ್ಕೆ ಒಪ್ಕೊಂಡೆ ಓಟ್ ಹಾಕಿರೋದು. 4% ಇದೆಯಾ, 8% ಇದೆಯಾ, 10% ಇದೆಯಾ, ಜನ ಡಿಸೈಡ್ ಮಾಡ್ತಾರೆ. ಓಟ್ ಹಾಕಾಗಿದೆ, ನಮ್ಗೆ ಮ್ಯಾಂಡೇಟ್ ಕೊಟ್ಟಾಗಿದೆ, ಸರ್ಕಾರವನ್ನು ರಚನೆ ಮಾಡ್ತೀವಿ. ಅದಕ್ಕೆ ನೀವು ವಿರೋಧ ಪಕ್ಷವಾಗಿ ಕೆಲಸ ಮಾಡಿ. ರೈಟ್. ನಾನು ಆಶಿಸ್ತೀನಿ ಏನು ಅಂದರೆ, ಕುಮಾರಸ್ವಾಮಿ ಅವರು ನಿಮ್ಮ ಈ ಡಿಬೇಟನ್ನು ಕೇಳಿಸ್ಕೋಬೇಕು. ನಿಮ್ಮಂಥ ಯುವಕರು ಜನತಾದಳಕ್ಕೆ ಭಾಳ ಅವಶ್ಯಕತೆ ಇದೆ. ನಿಮ್ಮಂಥವ್ರಿಗೆ ಟಿಕೆಟ್ ಕೊಡಬೇಕು, ನಿಮ್ಮಂಥವ್ರ ನಾಯಕರಾಗಿ ಬೆಳಿಬೇಕು. ನೀವು ಯಾವುದೇ ಪಕ್ಷದಲ್ಲಿರಲಿ, ಒಂದು ಪಕ್ಷವನ್ನ ನಿಮ್ಮ ಬಗ್ಗೆನೂ ಬಹಳ ಹೋಪ್ಸ್ ಇದೆ ನಿಖೇತ್ ಸರ್, ನಿಮ್ಮ ಬಗ್ಗೆನೂ ಹೋಪ್ಸ್ ಇದೆ. ನಿಮ್ಗೂ ಟಿಕೆಟ್ ಸಿಗ್ಲಿ ಅನ್ನೋ ಆಶಯ ಬಹಳಷ್ಟು ಜನರಿಗಿತ್ತು. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿಗೆ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ಲರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.